ವಾಯ್ ಅಕ್ಷರದ ಸ್ವಭಾವ ಹೇಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇವರು ಸಾಮಾನ್ಯವಾಗಿ ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಕೂಡ ಇವರಾಗಿರ್ತಾರೆ. ಇವರು ಸಾಮಾನ್ಯವಾಗಿ ದಾರಿಯನ್ನು ಆರಿಸೋಕೆ ಇಷ್ಟಪಡಲ್ಲ. ಇವರದೇ ಆದಂಥ ಹೊಸ ಆಲೋಚನೆಗಳು, ಹೊಸ ಗುರಿಗಳನ್ನು ಇರತಕ್ಕಂಥ ವ್ಯಕ್ತಿಗಳು ಕೂಡ ಇವರಾಗಿರ್ತಾರೆ ಅಂತಲೇ ಹೇಳ್ಬೋದು. ಇವರು ಕೆಲವೊಮ್ಮೆ ಹೆಚ್ಚು ಜನರು ಇದ್ದ ಕಡೆ ಇವರು ಸೇರೋಕ್ಕೆ ಇಷ್ಟಪಡಲ್ಲ. ಹೆಚ್ಚು ಜನ ಇದ್ದ ಕಡೆ ಇವರು ಮಿಂಗಲ್ ಆಗಲ್ಲ ಅಂತಲೇ ಹೇಳ್ಬೋದು. ಇವರು ಸ್ವಲ್ಪ ಡೀಪಾಗಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಇವರಾಗಿರ್ತಾರೆ. ಸ್ವಲ್ಪ ಡೀಪಾಗಿ ಯೋಚನೆ ಮಾಡ್ತಾರೆ. ಯಾವುದೇ ವಿಷಯಗಳನ್ನು ತುಂಬ ಆಲೋಚನೆ ಮಾಡ್ತಕ್ಕಂಥವ್ರು. ಕೆಲವೊಂದು ಟೈಮಲ್ಲಿ ಇವರಿಗೆ ಒಂಚೂರು ಡಿಪ್ರೆಷನ್ ಮೂಮೆಂಟ್ಸ್ ಒಂದು ಟೈಮ್ ಬರ್ಬೋದು ಅಂತಲೇ ಅನಿಸ್ಬೋದು. ಬಟ್ ಇವರು ಹೊಸ ಆಲೋಚನೆಗಳು, ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳು, ಹಾಗೆ ಆತ್ಮವಿಶ್ವಾಸ ಇವ್ರನ್ನ ಹೊಸ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇವರೊಂದು ದೃಢವಾಗಿ ಒಂದು ನಂಬಿಕೆ, ಆತ್ಮವಿಶ್ವಾಸನೇ ಇವರಿಗೆ ದೊಡ್ಡ ಯಶಸ್ವಿ ತರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವಾಯ್ ಅಕ್ಷರದ ಸ್ವಭಾವ. ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಗಾಗಿ ಫಾಲೋ ಮಾಡಿ. WXZ ಅಕ್ಷರದವರು ಯಾರನ್ನ ಇದ್ದರೆ ಕಮೆಂಟ್ ಮಾಡಿ. ಅವ್ರ ಸ್ವಭಾವ ಬಗ್ಗೆ ವಿಡಿಯೋ ಮಾಡೋಣ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಈ ಅಕ್ಷರದವರು ಆಲ್ಮೋಸ್ಟ್ ಆಲ್ ಕಮ್ಮಿನಂತೆ ನನಗೆ ಅನಿಸ್ಬೋದು. ಒಂದು ವೇಳೆ ಆ ಅಕ್ಷರದವರು ಇದ್ದರು ಅಂತಂದರೆ ತಿಳಿಸಿ, ಅವ್ರ ಬಗ್ಗೆನೂ ವಿಡಿಯೋ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.